marriage is fixed. I'm ready to take the risk, yo. ನೀನೆ 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 ಎಲ್ಲ ನೀನೆ ಬೇರೆನು ಬೇಡ ಕಣೆ. ಪ್ರೀತಿಸಿ ಮದುವೆಯಾದ ಜೋಡಿ ಹಕ್ಕಿಗಳು. ಹಳೆದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ. ಹೆತ್ತವರಿಂದ ಪ್ರಣಯ ಪಕ್ಷಿಗಳಿಗೆ ಜೀವ ಬೆದರಿಕೆ. ಎಸ್, ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇದ್ದು ಲವರ್ಸ್ ಡೇಗೆ 2 ದಿನ ಬಾಕಿ ಇರುವಾಗಲೇ ಪ್ರೀತಿಸಿ ಮದುವೆಯಾಗಿದ್ದು, ಇದೀಗ ಮದುವೆಯಾದ ಜೋಡಿಗೆ ಹೆತ್ತವರಿಂದ ಜೀವ ಬೆದರಿಕೆ ಇದೆ ಅಂತ ಆರೋಪ ಮಾಡಲಾಗಿದೆ. ಹೀಗೆ ಕೈ ಹಿಡಿದು ನಿನಗೆ ನಾನು ನನಗೆ ನೀನು ಅಂತ ಜೋಡಿ ಹಕ್ಕಿಗಳ ಹಾಗೆ ಬರ್ತಾ ಇರೋ ಜೋಡಿ ಹೆಸರು ದರ್ಶನ್ ಹಾಗೂ ಪೂಜಿತಾ ಅಂತ. ಇಬ್ಬರದ್ದು ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಬಳಿಯ ಉದ್ದಯ್ಯನಪಾಳ್ಯ ಗ್ರಾಮದ ನಿವಾಸಿಗಳು. ನೀನೆ 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 ಎಲ್ಲ ನೀನೆ ಬೇರೆನು ಬೇಡ ಕಣೆ. ದರ್ಶನ್ ಹಾಗೂ ಪೂಜಿತಾ ಇಬ್ಬರು ಕಳೆದ 7 ವರ್ಷಗಳಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದು, ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜಗಕ್ಕೆ ಹೆದರಬಾರ್ದು ಅನ್ನೋ ಸಾಂಗಿನಂತೆ ಕಳೆದ 3 ದಿನಗಳ ಹಿಂದೆ ಅಂದ್ರೆ ಇದೇ ತಿಂಗಳ 10ನೇ ತಾರೀಕು ಮನೆ ಬಿಟ್ಟು ಬಂದು ಮಲ್ಲಸಂದ್ರ ಬಳಿಯ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇನ್ನೇನು ನಮ್ಮ ಪ್ರೀತಿ ಉಳಿತು, ಸುಖ ಸಂಸಾರ ಮಾಡಿಕೊಂಡು ಬದುಕು ಕಟ್ಟಿಕೊಳ್ಳೋಣ ಅಂತ ಹೊರಟಿದ್ದ ಪ್ರೇಮಿಗಳಿಗೆ ಇದೀಗ ಜೀವ ಬೆದರಿಕೆ ಶುರುವಾಗಿದೆ. ನೀನೆ 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 ಎಲ್ಲ ನೀನೆ ಬೇರೆನು ಬೇಡ ಕಣೆ. ಹೌದು, ಈ ಜೋಡಿ ಹಕ್ಕಿಗಳಿಗೆ ಬೆದರಿಕೆ ಹಾಕಿರೋರು ಮತ್ಯಾರೂ ಅಲ್ಲ, ಸ್ವತಃ ಯುವತಿ ಪೂಜಿತಾ ಅವರ ಹೆತ್ತವರು. ಪೂಜಿತಾ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಲ್ಲದೆ ನಮ್ಮ ಜೀವಕ್ಕೆ ಬೆದರಿಕೆ ಹಾಕ್ತಿದ್ದಾರೆ. ಅಲ್ಲದೆ ಯುವಕ ಹಾಗೂ ಆತನ ಕುಟುಂಬಕ್ಕೂ ಬೆದರಿಕೆ ಹಾಕಿದ್ದು, ಇದೀಗ ಈ ಪ್ರೇಮಿಗಳು ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ. ಹೆಸರು ದರ್ಶನ್, ನಮ್ಮದು ಉದ್ದಯ್ಯನಪಾಳ್ಯ. ನಾನು ಪೂಜಿತಾ ಅನ್ನೋರನ್ನ ಲವ್ ಮಾಡ್ತಿದ್ದೆ, 7 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ಅವ್ರ ಅಪ್ಪ ಅವರು ನಮಗೆ ಜೀವ ಬೆದರಿಕೆ ಕೊಡ್ತಾವ್ರೆ, ಮತ್ತು ನಮ್ಮ ತಂದೆ, ನಮ್ಮ ಮನೆ, ನಮ್ಮ ಫ್ಯಾಮಿಲಿ ಫುಲ್ಗೆ ತೊಂದರೆ ಕೊಡ್ತಾವ್ರೆ. ಇದನ್ನು ನಮಗೆ ಪೊಲೀಸ್ನವರು ರಕ್ಷಣೆ ಕೊಡಬೇಕು. ತುಮಕೂರು DYSP ಅವರು ನಮಗೆ ರಕ್ಷಣೆ ಕೊಟ್ಟು ಕಾಪಾಡಬೇಕು ಅಂತ ಕೇಳ್ತಿದ್ದೀನಿ. ಯಾವಾಗ ಮದುವೆ ಆದರೆ? ಮೊನ್ನೆ ಮಲ್ಸಂದ್ರದಲ್ಲಿ ಮದುವೆ ಆದ್ವಿ. 10ನೇ ತಾರೀಕು ಅಲ್ಲೇ 12 ಗಂಟೆ ಸುಮಾರಿನಲ್ಲಿ ಮದುವೆ ಆದ್ವಿ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ? ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗೈತೆ. ಕಿಡ್ನಾಪ್ ಕೇಸ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಯಾವುದೇ ರೀತಿಯಾದ ಕಿಡ್ನಾಪ್ ಏನು ಮಾಡಿಲ್ಲ. ಅವರಾಗವರೇ ಒಪ್ಪಿ ಬಂದಿರೋದು, ಒಪ್ಪಿ ಆಗಿರೋದು, ಇಬ್ಬರು ಮನಸ್ಪೂರ್ತಿಯಾಗಿ ಒಪ್ಪಿ ಆಗಿರೋದು. ನನ್ನ ಹೆಸರು ಪೂಜಿತಾ. ನಾನು ದರ್ಶನ್ ಲವ್ ಮಾಡ್ತಿದ್ದೀವಿ 7 ಇಯರ್ಸಿಂದ. ನಮ್ಮಿಬ್ರದ್ದು ಒಂದೇ ಊರು, ಉದ್ದಯ್ಯನಪಾಳ್ಯ. ಹಿಂಗೆ ಹೋಗಿ ಲಕ್ಷ್ಮೀ ದೇವರು ಮಲ್ಸಂದ್ರ ಮಂದೇವರು, ಇವ್ರ ಮಂದೇವರಲ್ಲಿ ಮದುವೆ ಆಗಿದ್ದೀವಿ. ಈಗ ನಮ್ಮ ಅಪ್ಪ ಕಡೆಯಿಂದ ಜೀವ ಬೆದರಿಕೆ ಆಗ್ತಾ ಇದ್ದಾರೆ. ಅದಕ್ಕೆ ಪೊಲೀಸ್ ನಮಗೆ ರಕ್ಷಣೆ ಕೊಡಬೇಕು. ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದೀರಾ? 7 ಇಯರ್ಸಿಂದ ಲವ್ ಮಾಡ್ತಿದ್ದೀವಿ. ಅವ್ರಿಗೆ ಬಲವಂತದಿಂದ ಬಂದಿದ್ದೀರಾ? ಬಲವಂತ ಎಲ್ಲ ಒಪ್ಪಿ ಬಂದಿದ್ದೀವಿ. ಅದೇನೇ ಆಗ್ಲಿ, ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ವಿರೋಧದ ನಡುವೆ ಈ ಜೋಡಿ ಮದುವೆಯಾಗಿದ್ದೇ ತಪ್ಪ? ಮದುವೆ ಏನೋ ಆಗಿ ಹೋಗಿದೆ, ಬೆದರಿಕೆ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತಾ? ಜನ 3 ದಿನ ಮಾತಾಡಿ ಸುಮ್ಮನಾಗ್ತಾರೆ. ಜನರ ಮಾತುಗಳಿಗೆ ಮರ್ಯಾದೆಗೆ ಅಂಜಿ ಕೊಲೆ ಮಾಡೋದು ಸರಿನಾ? ಮಕ್ಕಳ ಪ್ರೀತಿ ನಿಜವಾಗಿದ್ರೆ ಮದುವೆ ಮಾಡಿ ಕೊಟ್ಟು ಆಶೀರ್ವಾದ ಮಾಡಿ, ಇಲ್ಲವಾದ್ರೆ ದೂರವೇ ಇದ್ದು ಬಿಡಿ. ಅವರ ಜೀವನ ಹೇಗೋ ಕಟ್ಕೊಳ್ತಾರೆ. ಅದನ್ನ ಬಿಟ್ಟು ಕೊಲೆ ಮಾಡುವುದಾಗಿ, ಜೀವ ತೆಗೆಯುವುದಾಗಿ ಬೆದರಿಕೆ ಹಾಕಿದ್ರೆ ಯಾವ ಸಮಸ್ಯೆನೂ ಬಗೆಹರಿಯೋದಿಲ್ಲ, ಬದಲಾಗಿ ಸಮಸ್ಯೆ ಹೆಚ್ಚಾಗತ್ತೆ. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಜೋಡಿ ಜೀವಗಳಿಗೆ ರಕ್ಷಣೆ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.